ನಾವೀಗ ಬಿಳೆಕಳ್ಳಿ ವಾರ್ಡ್ನಲ್ಲಿದ್ದೀವಿ. ರೋಡ್ ಚಿಕ್ಕದಾಗ್ಬಿಟ್ಟಿದೆ, ರೋಡ್ ಒತ್ತುವರಿ ಮಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟು ಸಾಕಾಗ್ಬಿಟ್ಟಿದೆ. ಮನೆ ಮುಂದೆನೇ ಹಾಕೋರೆ ಕಸ, ಮನೆ ಪಕ್ಕದಲ್ಲಿ ಒಂದು ಖಾಲಿ ಸೈಡ್ ಇದೆ, ಅಲ್ಲಿ ಬೇಜಾರಾಗ್ತದೆ. ಇದು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರ್ತಕ್ಕಂಥ 20 ವಾರ್ಡ್ಗಳ ಪೈಕಿ ಒಂದಾಗಿದೆ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನನ್ನ ಬಲಭಾಗದಲ್ಲಿ ತೋರಿಸ್ತಾ ಇರುವಂಥದ್ದು ಇದು ಬನ್ನೇರುಘಟ್ಟ ಮುಖ್ಯ ರಸ್ತೆ. ಬನ್ನೇರುಘಟ್ಟ ಮತ್ತು ಜಿಗಣಿಯನ್ನು ಕೂಡುವಂಥ ಈ ಮುಖ್ಯ ರಸ್ತೆ ಮತ್ತು ಮೆಟ್ರೋ, ವಿಶಾಲವಾದಂಥ ಒಂದು ಮೆಟ್ರೋ ಕೂಡ ಇಲ್ಲಿದೆ. ಸೊ ಇದರ ಎಡಭಾಗಕ್ಕೆ ಬಂದರೆ ಬಿಳೆಕಳ್ಳಿ ವಾರ್ಡ್ ನಮಗೆ ಗೋಚರಿಸುತ್ತೆ. ಬಿಳೆಕಳ್ಳಿ ವಾರ್ಡ್ನಲ್ಲಿ ಬರ್ತಕ್ಕಂಥ ಬಿ ಬಸವಲಿಂಗಪ್ಪ ನಗರದಲ್ಲಿ ನಾವೀಗ ಇದ್ದೇವೆ. ಬನ್ನಿ, ಇಲ್ಲಿ ಹಳ್ಳ ಬಿದ್ದ ಅಥವಾ ಗುಂಡಿ ಬಿದ್ದಿರುವಂಥ ರಸ್ತೆ ದೃಶ್ಯಗಳು ನಮಗೆ ಕಣ್ಣಿಗೆ ಗೋಚರಿಸ್ತಾ ಇದ್ದಾವೆ. ಇನ್ನು ಈ ವಾರ್ಡ್ನ ಒಳಗಡೆ ಹೋದರೆ ಯಾವೆಲ್ಲ ಪರಿಸ್ಥಿತಿ ಇದೆ ಮತ್ತು ಇಲ್ಲಿನ ಜನ ಏನು ಹೇಳ್ತಾರೆ, ಬನ್ನಿ ಒಂದೊಂದಾಗಿ ಕೇಳಿ ತಿಳಿದುಕೊಳ್ಳುವ. ಸದ್ಯಕ್ಕೆ ಸಿಲಿಂಡ್ರದೊಂದು ಪ್ರಾಬ್ಲಮ್ ಇದೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇಲ್ಲೇನಂದ್ರೆ ಡೈಲಿ ಎಲ್ಲ ಕಸ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತಾರೆ. ಗ್ಯಾಸ್ ಒಂದೇ ಸಮಸ್ಯೆ, ಗ್ಯಾಸ್ ಇಲ್ಲ, ಎಲ್ಲ ರೈಟ್ ಹಾಕುತ್ತದೆ. ಏನು ತಂದು ತಿನ್ನೋದು? ಎಲ್ಲ ರೈಟು, ಅಕ್ಕಿ ರೈಟು, ಬೇಳೆ ರೈಟು, ಎಣ್ಣೆ ರೈಟು, ಎಲ್ಲ ರೈಟ್ ಹಾಕುತ್ತದೆ. ನಾವೇನು ತಂದು ತಿನ್ನೋದು ಅದೊಂದೇ, ಎಲ್ಲ ಹೆಚ್ಚಾಗದೆ. ಸಂಬಳ ಮಾತ್ರ ಕಮ್ಮಿ ಕೊಡ್ತಾರೆ, ಎಲ್ಲ ಜಾಸ್ತಿ ಕೂತದೆ. ಕಸ ಡೈಲಿ ಬರ್ತದೆ, ಒಣ ಕಸ ಬರೋಕೆ ಇಲ್ಲ, ಬರ್ತಾ ಇಲ್ಲ. ಹಸಿ ಕಸಿಂದೆಯೇ ಒಂದೊಂದು ದಿವಸ ಬಂದು ತುಂಬ್ಕೊಂಡು ಹೋಯ್ತದೆ, ಹಾಕೊಂಡೋಯ್ತಾರೆ. ಈಗ ಅಲ್ಲಿ ಇಲ್ಲಿ ಎಸಿತಾರೆ ಅಂತಾರೆ ಜನಗಳು. ಈಗ ಅಲ್ಲಿ ಇಲ್ಲಿ ಎಸಿದೇನೆ ಇನ್ನೇನು ಮಾಡೋರು ಜನಗಳು? ಕಸಿನ ಗಾಡಿನೇ ಕರೆಕ್ಟಾಗಿ ಬರ್ನಿಲ್ಲ ಅಂದರೆ. ನಮ್ಮದು ಅದೇ ಗ್ಯಾಸ್ದೇನೆ ಪ್ರಾಬ್ಲಮ್ಮು. ಸ್ವಲ್ಪ ನೀರ್ದು ಸಮಸ್ಯೆ ಆಗಿತ್ತು, ಇವಾಗ ಪರವಾಗಿಲ್ಲ, ರಿಪೇರಿ ಮಾಡಿಬಿಟ್ಟಿದ್ದಾರೆ. ಅಲ್ಲೆಲ್ಲೋ ಸರ್ಕಲಲ್ಲಂತೆ ಇವಾಗ ಪರವಾಗಿಲ್ಲ, ನೀರು ಬರ್ತಾ ಇದೆ. ಬಂದು ಎಲ್ಲ ಕೇಳ್ತಾರೆ. ರೋಡ್ ಒತ್ತುವರಿ ಆಗಿದ್ರೆ ಕಂಪ್ಲೇಂಟ್ ಕೊಟ್ಟರೆ ಒಬ್ರು ಬಂದು ನೋಡಲ್ಲ. ಎಷ್ಟು ಇನ್ನು ನಮ್ಮ ರೋಡೆಲ್ಲ 4ನೇ ಕ್ರಾಸಲ್ಲಿ ಈ ಸ್ಮಾಲ್ ಕಂಪ್ಲೇಂಟ್ ಕೊಟ್ಟರೆ BBMP ಒಬ್ರು ಬಂದು ನೋಡಲ್ಲ. ಎಷ್ಟು ಕಂಪ್ಲೇಂಟ್ ಆದ್ರೂ ಸುಮ್ಮನೆ ಆಗೋಗ್ಬಿಟ್ಟಿದೆ. ರೋಡ್ ಚಿಕ್ಕದಾಗ್ಬಿಟ್ಟಿದೆ, ರೋಡ್ ಒತ್ತುವರಿ ಮಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟು ಸಾಕಾಗ್ಬಿಟ್ಟಿದೆ. ಗುಂಡಿಗಳಿದೆ ಸರ್, ಬೇಜಾನಿದೆ ಸರ್. ಯಾವ ರೋಡಲ್ಲಿ? ಯಾಕೆ ನೀವು ರೋಡಲ್ಲಿ ಓಡಾಡ್ತೀರ? ಹೌದು ಸರ್, ಈ ರೋಡ್ ಇದೆ, ಎಲ್ಲ ರೋಡ್ ನೋಡಿ ಸರ್. ಇಲ್ಲಿ ಮುಂದೆ ಒಂದು ರೋಡ್ ನೋಡಿ ಹೆಂಗಿದೆ, ಎಲ್ಲ ಗುಂಡಿಗಳೇನೆ, ಯಾರು ತಲೆಗೆ ಹಾಕೊಳ್ಳಲ್ಲ. ಎಲ್ಲಿ ಸರ್ ಓಟಿರೋವಾಗ ಬರ್ತಾರೆ, ಆಮೇಲೆ ಬರೋದೇ ಇಲ್ಲ. ನಾವೀಗ ಬಿಳೆಕಳ್ಳಿಯ 4ನೇ ಕ್ರಾಸ್ನಲ್ಲಿದ್ದೀವಿ. ನೀವು ನೋಡ್ಬೋದು, ರಸ್ತೆಯಲ್ಲಿ ಹಳ್ಳ ಬಿದ್ದಿರುವಂಥ, ಗುಂಡಿ ಬಿದ್ದಿರುವಂಥ ರಸ್ತೆಗಳು ನಮಗೆ ಗೋಚರಿಸ್ತಾ ಇದ್ದಾವೆ ಮತ್ತು ಎಲ್ಲೆಂದರಲ್ಲಿ ಕಸ ಕಡ್ಡಿ ಹಾಗೆ ಬಿದ್ದಿರುತ್ತೆ. ಇಲ್ಲಿ ಯಾರು BBMP ಅಧಿಕಾರಿಗಳಾಗಲಿ ಅಥವಾ ಪಾಲಿಕೆಯ ಮಾಜಿ ಕಾರ್ಪೊರೇಟರ್ಗಳಾಗಲಿ, ಸಂಬಂಧಪಟ್ಟಂಥವರೇ ಆಗಲಿ, ಯಾರು ಕೂಡ ಕಿವಿಗೆ ಹಾಕೊಳ್ತಾ ಇಲ್ಲ. ಇನ್ನು ಶಾಸಕರು ಕೂಡ ಈ ಕಡೆ ಗಮನ ಹರಿಸ್ತಾ ಇದ್ದಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಜನ ಹೇಳ್ತಾ ಇದ್ದಾರೆ. ತಂದೆ ಆಗ್ತಾ ಇರ್ತಾರೆ ಕಸ, ಫೀಲ್ಡ್ ಅದು, ಮನೆ ಜೊತೆ ಇದ್ದಾರೆ, ಅಲ್ಲಿ ಯಾರು ಇದು ಮಾಡ್ತಿಲ್ಲ. ಬೇಕಾದ್ರೆ ಬಂದು ತೋರಿಸ್ತೀನಿ, ಫುಲ್ ಕಸ ಬೇಜಾನ್ ಹಾಕಿತ್ತು. ಮನೆ ಆಪೋಸಿಟ್ ಮನೆ ಮುಂದೆನೇ ಹಾಕೋರೆ ಕಸ, ಬೇಗ ಬಂದು ತೋರಿಸ್ತೀನಿ. ಮಾಡಿದ್ರಿ ಕೇಳಿದ್ರೆ ಎಷ್ಟೋ ಸರಿ ಕೇಳಿದ್ರೆ, ಮನೆ ಪಕ್ಕದಲ್ಲಿ ಒಂದು ಖಾಲಿ ಸೈಡ್ ಇದೆ, ಅಲ್ಲಿ ಬೇಜಾರಾಗ್ತದೆ. ಸಮಸ್ಯೆ ಏನು ಜಾಸ್ತಿ ಕಾಣಿಸ್ತಾ ಇಲ್ಲ. ಬಸ್ ಒಂದು ಸ್ವಲ್ಪ ಅಭಾವ ಇದೆ ಅಷ್ಟೇ. ಇಲ್ಲಿ ಟೈಮ್ ಟು ಟೈಮ್ ಬಸ್ ಮೆಜೆಸ್ಟಿಕ್ಕಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಒಳಗಡೆ ಹೋಗೋಕ್ಕಷ್ಟು ಬರಲ್ಲ ಅಷ್ಟೇ. ಕಸದವ್ರು ಬರ್ತಾ ಇಲ್ಲ, ಡ್ರೈವ್ ಎಷ್ಟೋರು 1 ಮಂತ್ ಆಯಿತು ಬರ್ತಾನೆ ಇಲ್ಲ. ಅದು ತುಂಬ ಪ್ರಾಬ್ಲಮ್ ಇದೆ. ಕುಡಿಯೋ ನೀರಿದೆ, ನಾವು ಫಿಲ್ಟ್ರ್ ಇದೆ, ಸೊ ಹಂಗಾಗಿ ಏನು ಗೊತ್ತಾಗಲ್ಲ. ರೋಡ್ ಪ್ರಾಬ್ಲಮ್ ಇದೆ, ತುಂಬ ಡಸ್ಟ್ ಇದೆ. ಮೈನ್ ಅದು ಡಸ್ಟ್ ಅಲರ್ಜಿ ಆಗಿದೆ. ತಗುದಿನಿ ಇದೆ, ತುಂಬ ಓಡಾಡೋರಿಗೆ ಕಷ್ಟ ಆಗುತ್ತೆ. ಡೈಲಿ ಹೋಗೋರಿಗೆ ಗುಂಡಿಗಳಿದೆ, ಅದನ್ನು ಸರಿ ಮಾಡಿಸ್ಬೇಕಾಗಿದೆ. ಇನ್ನು ನೂತನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ದಕ್ಷಿಣ ನಗರ ಪಾಲಿಕೆಗೆ ಸೇರಿದ ಬಿಳೇಕಹಳ್ಳಿ ವಾರ್ಡ್ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಈ ವಾರ್ಡ್ ಇದೀಗ GBA ಮೀಸಲಾತಿ ಪ್ರಕಾರ ಸಾಮಾನ್ಯ ಮಹಿಳೆಗೆ ಮೀಸಲಾಗಿದೆ. ಕಳೆದ 10 ವರ್ಷಗಳಿಂದಲೂ BBMP ಚುನಾವಣೆ ನಡೆಯದ ಪರಿಣಾಮವೂ ಅಧಿಕಾರಿಗಳ ನಿರ್ಲಕ್ಷ್ಯವೋ ಏನೋ ಬಿಳೇಕಹಳ್ಳಿ ವಾರ್ಡ್ ಮೂಲಸೌಕರ್ಯಗಳ ಕೊರತೆಯಿಂದ ನರಳುವಂತಾಗಿದೆ. ಇನ್ನು ಸತತ 4 ಬಾರಿ ಬೊಮ್ಮನಹಳ್ಳಿ ಶಾಸಕರಾಗಿ ಆಯ್ಕೆಯಾದ ಸತೀಶ್ ರೆಡ್ಡಿಯವರ ಕೆಲಸ ಕಾರ್ಯಗಳ ಕುರಿತು ಹಲವರು ಓಕೆ ಅಂದ್ರೂ ಜನರ ಸಮಸ್ಯೆಗಳನ್ನು ಕೇಳೋಕೆ ಯಾರೂ ಬರಲ್ಲ ಅನ್ನೋದು ಮಾತ್ರ ನಿರ್ಮಿತವಾಗಿದೆ. ನಾವೀಗ ರೂಪಾ ರಮೇಶ್ ಎಕ್ಸ್ ಕಾರ್ಪೊರೇಟರ್ ಇದ್ದಾರಲ್ವಾ, ಅವ್ರ ಮನೆ ಮುಂಭಾಗದಲ್ಲೇ ಹಾಗೆ ನಾವು ನಡ್ಕೊಂಡು ಬಂದರೆ ಇಲ್ಲಿ 2nd ಕ್ರಾಸ್ ಬರುತ್ತೆ. ಇಲ್ಲಿ ನೋಡಿ ಹೇಗಿದೆ, ಕಸದ ಗುಡ್ಡೆ ಅಲ್ಲಿ ರಾಚಿತ್ ಬೀಳ್ತಾ ಇದೆ. ಅಲ್ಲೆಲ್ಲ ಸೊಳ್ಳೆಗಳ ಕಾಟ, ವಿಪರೀತವಾಗಿ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದ್ದಾವೆ. ಕಸ ಬಿದ್ದಿದೆ, ರಸ್ತೆ ಇಕ್ಕೆಲಗಳಲ್ಲೂ ಕೂಡ ಕಸ ಕಾಣ್ತಾ ಇದೆ. ಯಾರು ಇಲ್ಲಿ ಅವ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಈವನ್ ಅವ್ರು ದಿನಾಲೂ ಓಡಾಡ್ತಾ ಇದ್ದಾರೆ. ಇವರು ಎಕ್ಸ್ ಕಾರ್ಪೊರೇಟರು
ಎಕ್ಸ್ ಕಾರ್ಪೊರೇಟರ್ ಮನೆ ಮುಂದೆನೇ ಈ ರೀತಿಯಾಗಿದೆ ಅಂತಂದ್ರೆ ಇನ್ನು ವಾರ್ಡ್ನ ಬೇರೆ ಬೇರೆ ಕಡೆ ಯಾವ ರೀತಿ ಆಗಿರಬಹುದು? ಬೆಳಗ್ಗೆ ಹೇಳೋಣ ಅನ್ನೋದಕ್ಕೆ ತಂದು ಇಲ್ಲಿ ಗುಡಿ ಹಾಕ್ಬಿಡ್ತಾರೆ ಖಾಲಿ ಸೈಟೆ ಅಂತೇಳಿ. ಇಲ್ಲಿ ಕೇಳಕ್ಕೆ ಬಂದ್ರೂ ಇದು ನಿಮ್ದೇ ಜಾಗ ಅಂತ ಕೇಳ್ತಾರೆ. ಅವ್ರಿಗೆ ಏನು ಹೇಳೋಕ್ಕಾಗಲ್ಲ. ಅವ್ರು ಬಂದು ನೋಡ್ತಾ ಅವ್ರು ಸಾಕಷ್ಟು ನೋಡ್ತಾ ಇದ್ದಾರೆ. ಬಂದು ಬೆಳಗ್ಗೆನೇ ಹಾಕೋರು ಏನು ಮಾಡೋಕ್ಕಾಗತ್ತೆ? ಬೆಳಗ್ಗೆ 4 ಗಂಟೆ ರಾತ್ರಿಗೆ ಹಾಕ್ತಾರೆ. ಎಕ್ಸ್ಮೇಕ್ ಕಾರ್ಪೊರೇಟರ್ ನಾವು ಹೇಳ್ತೀವಿ, ಕಂಪ್ಲೇಂಟ್ ಮಾಡ್ತೀವಿ. ಅವರು ಬಂದು ಹೇಳ್ತಾರೆ, ಒಂದು ಸರಿ 2 ಸರಿ ಬರ್ಸರಿ ಬಂತಾರೆ, ನೋಡ್ಕೊಳ್ತಾರೆ, ಆಯಿತು ಸರ್ ಮಾಡಿಸ್ತೀವಿ ಅಂತ ಹೋಗ್ತಾರೆ, ಹಾಕ್ಬಿಟ್ಟು ಹೋಗಿರ್ತಾರೆ. ಸಮಸ್ಯೆ ಎಲ್ಲ ನಮಗೆ ಎಲ್ಲ ಪರಿಹಾರ ಮಾಡ್ತಾರೆ. ಬಟ್ ಕೆಲವೊಮ್ಮೆ ಸಮ್ಮರಲ್ಲಿ ನಮಗೆ ನೀರುಗಳ ಸಮಸ್ಯೆ ಇದೆ ಅಷ್ಟೇ. ಕೆಲವೊಮ್ಮೆ ಹಂಪ್ಗಳು, ಕೆಲವೊಂದು ರೋಡ್ಗಳು ಸ್ವಲ್ಪ ಇದಾಗಬೇಕು, ಎಲ್ಲ ಸರಿ ಆಗಬೇಕು. ಆಮೇಲೆ ಕೆಲವೊಂದು ಕಡೆ ಆಕ್ಸಿಡೆಂಟ್ಗಳಾಗೋ ಚಾನ್ಸಸ್ ತುಂಬ ಇದೆ, ಅಲ್ಲೆಲ್ಲ ಹಂಪ್ಗಳು ಸರಿ ಮಾಡಬೇಕು. ಬೇರೆ ಎಲ್ಲ ನಮಗೆ ಇಲ್ಲಿ ವ್ಯವಸ್ಥೆಗಳೆಲ್ಲ ಮಾಡ್ತಾರೆ. ಒಂದು ಸ್ವಲ್ಪ ನೀರು ಸ್ವಲ್ಪ ಮತ್ತು ಡ್ರೈನೇಜ್ ಪ್ರಾಬ್ಲಮ್ಮು ಅದೆಲ್ಲ ಸ್ವಲ್ಪ ಸರಿ ಆದರೆ ಒಳ್ಳೆಯದು. ನೋಡಿದ್ರಲ್ಲ ವೀಕ್ಷಕರೇ, ಬಿಳೆಕಳ್ಳಿ ವಾರ್ಡ್ನಲ್ಲಿ ಯಾವೆಲ್ಲ ಸಮಸ್ಯೆ ಇದೆ ಅಂತ ಜನನೇ ಹೇಳ್ತಾ ಇದ್ದಾರೆ. ಇಲ್ಲಿ ಕಸದ ಸಮಸ್ಯೆ ಇದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ, ರಸ್ತೆಗಳು ಕೂಡ ಅಲ್ಲಲ್ಲಿ ಹದಗೆಟ್ಟಿದ್ದಾವೆ ಮತ್ತು ಗುಂಡಿ ಬಿದ್ದಿದ್ದಾವೆ. ಇನ್ನು ಇಲ್ಲಿನ ಹಿಂದಿನ ಎಕ್ಸ್ ಕಾರ್ಪೊರೇಟರ್ಗಳ ಬಗ್ಗೆ ಕೇಳಿದರೆ ಯಾರಿಗೂ ಕೂಡ ತೃಪ್ತಿ ಇಲ್ಲ ಅವ್ರ ಕೆಲಸ ಕಾರ್ಯಗಳ ಬಗ್ಗೆ. ಇನ್ನು ನಾವು ಇಲ್ಲಿನ ಹಿಂದಿನ ಎಕ್ಸ್ ಕಾರ್ಪೊರೇಟರ್ ಅಂತ ಅನ್ನಿಸ್ಕೊಂಡಂಥವರು ರೂಪಾ ರಮೇಶ್ ಅವ್ರ ಮನೆ ಮುಂದೆನೇ ನಿಂತ್ಕೊಂಡು, ಬನ್ನಿ ನೀವು ನೋಡ್ದಂಗೆ ಈ ವಾರ್ಡ್ನಲ್ಲಿ ಏನೇನು ಸಮಸ್ಯೆ ಇದೆ, ಮುಂದೆ ಏನೆಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕಾಗಿದೆ, GBA ಚುನಾವಣೆ ಬರ್ತಾ ಇದೆ, ತಾವು ಕೂಡ ಆಸ್ಪಿರೆಂಟ್ ಆಗಿದ್ದೀರಾ, ಈ ಬಾರಿ ಚುನಾವಣೆಗೆ ಸ್ಪರ್ಧಿಸ್ತೀರಾ ಅಂತ ಕೇಳೋ ಪ್ರಶ್ನೆ ಇಟ್ಕೊಂಡಿದೆ. ಅವರು ಸರಿಯಾಗಿ ಸ್ಪಂದಿಸಲಿಲ್ಲ, ನಾವು ಮಾತಾಡಲ್ಲ ಅಂತ ಹೇಳಿ ಎದ್ದು ಹೋದರು. ನೀವು ನೋಡಿದಿರಿ, ಅವ್ರ ಮನೆ ಮುಂದೆನೇ ತಿಪ್ಪೆ ಗುಂಡಿ ಆಗಿದೆ. ಸೊ ಇಂಥ ಕಾರ್ಪೊರೇಟರ್ಗಳು ಇರೋದ್ರಿಂದನೇ ನಮ್ಮ ಬೆಂಗಳೂರಿನ ಪರಿಸ್ಥಿತಿ ಈ ರೀತಿ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.